ಎಲ್ಲ ತುಂಬ ಪೇಷಂಟ್ನ ಗುಣ ಮಾಡಿದ್ದಾರೆ, ಇವಾಗಲೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಪ್ರಾಬ್ಲಮ್ಗೆ ಕೆಲಸನೇ ಬಿಡಬೇಕಾಗಿತ್ತು. ಬಟ್ ಈ ಥೆರಪಿ ಬಂದು 3 ದಿನಕ್ಕೆ ಅವ್ರಿಗೆ ರಿಸಲ್ಟ್ ಬರುತ್ತೆ. ಅವ್ರು ಯೋಚನೆ ಮಾಡಲಿಲ್ಲ, ಮ್ಯಾಟ್ ಬೇಕಂತ ಯಾವತ್ತೂ ಕುತ್ಕೊಳ್ಳೋ ಹತ್ರ ಮಾತು ಆಡಲಿಲ್ಲ. ಅವರು ಡೈರೆಕ್ಟ್ ಬಂದವರೇ ಈ ಬೆಡ್ ನಮ್ಮ ಮನೆಗೆ ಬೇಕು ತಗೊಳ್ಳಿ ಅಮೌಂಟ್ ಅಂತ ಅವತ್ತೇ ಕೊಟ್ಟು ಅವತ್ತೇ ಬೆಡ್ ಬುಕ್ ಮಾಡಿದ್ರು. 1 ರೂಪಾಯಿನೂ ಉಳಿಸ್ಕೊಂಡಿಲ್ಲ. ಅವತ್ತೇ ಮ್ಯಾಟಿಗೆ ಎಷ್ಟು ಪ್ರೈಸ್ ಇತ್ತಲ್ವ ಅಷ್ಟು ಪ್ರೈಸನ್ನು ಒಂದೇ ದಿನ ತಗೊಂಬಂದು ಕೊಟ್ಟು ಇದು ಬೇಕು ಮೇಡಮ್ ನಮ್ಮ ಮನೆಗೆ ಅಂತ ಹೇಳಿ ಬುಕ್ ಮಾಡೋರು. ನಾನು ಹೇಳಿದೆ ಬರೀ 5 ದಿನ ಆಗಲಿ ನಾವು ಕೊಡಲ್ಲ ಅಂತೇಳಿ. ಇಲ್ಲ ನನಗೆ ಬೇಕು, ನಿಮಗೆ ನಂಬಿಕೆ ಇದೆ ಕೊಡಿ ಅಂತ ಕೇಳಿ ಬುಕ್ ಮಾಡಿ ತೊಗೊಂಡೋಗ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅವ್ರು ಇವತ್ತು ತೊಗೊಂಡಿದ್ದಾರೆ ಅವರೇ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ. ಜನ ಚಪ್ಪಾಳೆ ಕೊಡಿರುತ್ತೆ. ನಮಸ್ತೆ ಎಲ್ಲರಿಗೂ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶಾಹೀನಾ ಬಾನು ಅಂತ ಹೇಳಿ. ನಾನು ಸೃಷ್ಟಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಒಂದು 20 ವರ್ಷದ ಕೆಳಗಡೆ ಒಂದು ಕೊಡ ಇರುವಾಗ ನನಗೆ ಜರುಗ್ಬಿಟ್ಟು ಮೂಳೆ ಬೆನ್ನಿನ ಮೂಳೆ ಅಂದರೆ ಹತ್ತಿರ ಬಂದುಬಿಡ್ತು ಬೆನ್ನಿನ ಮೂಳೆ. ನನಗೆ ಅದು ಸರದಾಗ ನಂಗೆ ಚೆನ್ನಾಗಿ ಸೌಂಡ್ ಬರ್ತಾಯಿತ್ತು, ಸರಕ್ಕಂತ ಕೊಡ ಎತ್ಕೊಂಡು ಹೋಗೋದು ಲಟ್ಟು ಸೌಂಡ್ ಬರ್ತಾಯಿತ್ತು. ಆಮೇಲೆ ನಾನು ಎಲ್ಲೆಲ್ಲೋ ಮೆಡಿಸಿನ್ ತೊಗೊಂಡೆ, ಹಾಸ್ಪಿಟಲ್ ತೋರಿಸಿದೆ. ಆದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಮಾಡಿಕೊಂಡು ಅಲ್ಲಿ ಇಂಜೆಕ್ಷನ್ ತೊಗೊಂಡು ಅವ್ರು ಹೇಳೋ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂದರೆ ನಮ್ಮಲ್ಲಿ ಶಕ್ತಿ ಇದ್ದಿಲ್ಲ. ತುಂಬ ಕಷ್ಟದ ಪರಿಸ್ಥಿತಿ ಇದ್ವಿ. ಏನು ಮಾಡೋದು ಅಂದಾಗ ಯಾರೋ ಆಯುರ್ವೇದಿಕ್ ಔಷಧಿ ಹೇಳಿದ್ರು, ತೊಗೊಂಡೆ. ಸ್ವಲ್ಪ ಮಟ್ಟಿಗೆ ಉತ್ತಮ ಅನ್ನಿಸ್ತು. ಮತ್ತೆ ಸೀರಿಯಸ್ ಪೇಷಂಟ್ ಎತ್ತೋದು, ಮಾಡಿ ಮೇಲೆ ಹಾಕೋದು ಇವೆಲ್ಲ ಇದಾಗ್ಬಿಟ್ಟು ಹಿಂದುಗಡೆ ಏನಾಯಿತು ಬರ್ತಾ ಈ ಕಾಲು ಎಡಗಾಲು ಇದೆಯಲ್ಲ ಎಳ್ಕೊಂಡ್ಬಿಟ್ಟಿತ್ತು. ನನಗೆ ಎಳ್ಕೊಂಡು ಸಣ್ಣದಾಗ್ಬಿಟ್ಟಿತ್ತು. ಒಂದು ಗುಂಡಿ ಸಿಕ್ಕಿದ್ರೆ ಸಾಕು, ಒಂದು ಆಟ ಆಡೋಕೆ ಬರ್ತಿರ್ಲಿಲ್ಲ. ಒಂದು ಸೀನ್ ಬಂದರೆ ಓಡೋಗಿ ಟೇಬಲ್ ಹಿಡ್ಕೊಳ್ತಿದ್ದೆ. ಕೆನೆಲ್ಲ ಹಾಕುವಾಗ ಹಿಂಗೆ ಕೈಯಿಂದ ಮೊಣಕಾಲು ಊರಿ ಹಿಂಗೆ ಕಷ್ಟದಿಂದ ಕೆನೆಲ್ಲ ಹಾಕ್ತಿದ್ದೆ, ಮನೆಗೋಗುತ್ತೆ. ಅಷ್ಟು ಕಷ್ಟ ಪರಿಸ್ಥಿತಿ ಇತ್ತು ನನಗೆ. ಈಗ ನೋವು ಜಾಸ್ತಿ ಆಗ್ಬಿಟ್ಟು ನನಗೇನಾಯಿತು, ಟಾಯ್ಲೆಟಿಗೆ ಕುತ್ಕೊಳೋದಾಗಲಿ ಭಾಳ ಕಷ್ಟ ಆಗ್ಬಿಟ್ಟು. ನಾವು ಬಾಡಿಗೆ ಮನೇಲಿ ಇರೋದ್ರಿಂದ ಔಷಧಿ ಮಾಡ್ಕೊಳಕ್ಕಾಗಲ್ಲ. ಅದನ್ನು ಏನೋ ಒಂದು ಔಷಧಿ ಮಾಡ್ಕೊಂಡೆ. ಕಡೆಗೆ ಏನಾಯಿತು ಅಂದರೆ ಇನ್ನೇನು ಮಾಡೋದು, ಕೆಲಸನೇ ಬಿಡಬೇಕಾಗುತ್ತೆ. ಈ ಥರ ನೋವು ನಾನು ಯಾರಿಗೂ ನೋಡೇ ಇಲ್ಲ ಕಾಣಿಸುತ್ತೆ. ನಾನು ಇಷ್ಟು ವರ್ಷ ಸರ್ವಿಸ್ ಡ್ಯೂಟಿ ಮಾಡಿದ್ರು ಮುಂತ ಬರ್ತಾರೆ ಈ ಥರ ಎಳ್ತಾ ಮೇಲೆ ಸೊಂಟದಿಂದ ಕೆಳಗಡೆ ಕಾಲ್ವರೆಗೂ ಎಳ್ತಾ ಅಂದರೆ ಟಾಯ್ಲೆಟಿಗೆ ಕುತ್ಕೊಳಕ್ಕೆ ಬರಲ್ಲ, ಇರಳಕ್ಕಲ್ಲ. ನಾನು ಹೊತ್ಕೊಂಡೇ ಬರ್ತೀನಿ. ನಾವು ಹಂಗೇನೆ ನೋವಿಗೆ ನೆಟ್ಟು ನಿಂತ್ಕೊಳಕ್ಕೆ ಬರ್ತಿರಲಿಲ್ಲ. ಅಂದರೆ ಜಿಯೋ ಹೋಗಂಗೆ ನಾವು ಶತ್ರುಗಳಿಗೂ ಬೇಡ, ಈ ಕೆಲಸ ಬಿಟ್ಟರು ಹಿಂಗೆ ಮಾಡೋದು ಮನೇಲಿ. ಇವಾಗ ರಾಡಿ ಹಾಕಿಸ್ಬೇಕು ಅಂತ ರಾಡಿ ಹಾಕಿಸಿದ್ರೆ ಗೊಂಬೆ ಥರ ಜೀವನ ಬಂದಿಲ್ಲ, ಕೆಲಸ ಮಾಡೋಂಗಿಲ್ಲ. ಅದ್ರ ಜೀವನ ಯಾರಿಗೆ ಬೇಕು, ಬೇಡ. ಅದಕ್ಕೆ ನನಗೆ ಇಲ್ಲಿ ನಮ್ಮ ಫ್ರೆಂಡ್ ಬರ್ತಾಯಿದ್ದು, ಅವ್ರು ಹೇಳಿದ್ರು ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ. ನಾನು ಒಂದು ದಿವಸ ಬಂದೆ ಇಲ್ಲಿ ಟ್ರೀಟ್ಮೆಂಟ್ಗೆ. ಬಂದಾಗ ಏನಾಯಿತು ಅಂದರೆ ಕೈಯಿಂದ ಮೂಳೆ ಮೈಯೆಲ್ಲ ನೋವು, ತಲೆನೋವು ಸಿಕ್ಕಾಪಟ್ಟೆ ಬಂದ್ಬಿಡ್ತು. ಅವತ್ತೊಂದು ದಿವಸ ನಾನು ಟ್ಯಾಬ್ಲೆಟ್ಸ್ ನುಂಗೆ ಹೊತ್ತು, ಯಾಕಂದರೆ ನನ್ನ ಕೈಯಲ್ಲಿ ತಡೆಯೋಕ್ಕಾಗಲಿಲ್ಲ. ಮತ್ತೆ ನಾನು ಇಲ್ಲಿ ಬರೋಕ್ಕೆ ಕಾರಣ ಏನು ಅಂದರೆ ನನ್ನ ಫ್ರೆಂಡು ಜೀವನ ಮಾಡಿ ಮತ್ತೆ ಕರೆದ್ರು, ಬರ್ರಿ ಅಂತ. ಅವಾಗ ನಾನು ಯೋಚನೆ ಮಾಡಿದೆ, ಅವರು ಹಳ್ಳಿಯಿಂದ ಅಷ್ಟು ದೂರದಿಂದ ಬರ್ತಾರೆ, ನಾನು ಇಲ್ಲಿ ಇಟ್ಕೊಂಡು ಯಾಕೆ ಬರಬಾರ್ದು, ಫಸ್ಟು ಮಲಗೋದು ಬಿಡಬೇಕು. ನಾನು ಡ್ಯೂಟಿ ಬಿಟ್ಬಿಟ್ಟು 1 ತಿಂಗಳಾಗಿತ್ತು, ಏನು ಕೆಲಸ ಜಾಸ್ತಿ ಮಾಡಿರಲಿಲ್ಲ, ಮಲ್ಕೊಂಡ್ಬಿಡ್ತಿದ್ದೆ. ಅಷ್ಟು ಸೋಂಬೇರಿತನ ಬಿಟ್ಟೋಯ್ತು ನನ್ನಲ್ಲಿ. ಇಲ್ಲಿ ಬರೋಕ್ಕೆ ಶುರು ಆದಮೇಲೆ, ನನಗೆ ಇಲ್ಲಿ ಬರೋಕ್ಕಾಗಲೇ ಸೋಂಬೇರಿತನ ಬಿಟ್ಟೋಯ್ತು. ಆಮೇಲೆ ಮೈಯಲ್ಲಿ ಆ್ಯಕ್ಟಿವಿಟಿ ಅಂದರೆ ಫ್ರೆಶ್ನೆಸ್ ಬಂತು. ಈ ಮಂಡಿ ಕೆಳಭಾಗ ಹಿಂಭಾಗದಲ್ಲಿ ಮೀನಿನ ಕಣ್ಣ ಅಂತ ಹೇಳ್ತಾ ಇರೋದು, ಅದು ಗಟ್ಟಿ ಆಗ್ಬಿಟ್ಟಿತ್ತು ನನಗೆ ನೋವಿಂದ. ಆಮೇಲೆ ರಾತ್ರಿ ಮಲಗಿರುವಾಗ ಈ ಕಾಲು ಚಾಚಿದ್ರೆ ನರ ಎಳ್ಕೊಂಡ್ಬಿಡೋದು, ಜೀವ ಹೋದಂಗೆ ಆಗೋದು, ಆ ಪ್ರಾಬ್ಲಮ್ ಕಡಿಮೆ ಆಯಿತು. ಈ ಗಟ್ಟಿ ಇರೋದು 3 ದಿವಸ ಕಡಿಮೆ ಆಗ್ಬಿಡ್ತು, ಮತ್ತೆ ಅದು ಬರಲೇ ಇಲ್ಲ. ಮತ್ತೆ ನನಗೆ ಎದೆ ನೋವು ಬರೋದು. ನನಗೆ ECG ಸ್ವಲ್ಪ ಪ್ರಾಬ್ಲಮ್ ಇದೆ, ಎಕೋ ಮಾಡಿಸ್ಬೇಕಾ, ಮೈಲ್ಡ್ MR ಅಂತ ಹೇಳಿದ್ದಾರೆ. ನಾನೆಲ್ಲ ಅದು ತಲೆ ಇಟ್ಕೊಳಲ್ಲ, ಯಾಕಂದರೆ ನಾವು ಹೆಣ್ಮಕ್ಳು ಗಟ್ಟಿನೇ. ಭೂಮಿ ಎಷ್ಟು ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ಗಟ್ಟಿ. ಹೆಣ್ಮಕ್ಳು ಒಂಥರ ಮಗು ಥರ ತುಂಬ ಸೂಕ್ಷ್ಮ ಅವರು, ನಾವು ಗಟ್ಟಿನೇ. ಆದ್ರೂ ಆ ನೋವು ಬಂದಾಗ ನಾವು ಮನಸ್ಸಲ್ವಾ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು ಅಂದಾಗ ಇಲ್ಲಿಗೆ ಬಂದ ಮೇಲೆ ನೀವು ನಂಬ್ತಿರೋ ಇಲ್ವೋ, ನೋವೇ ಬಂದಿಲ್ಲ ನನಗೆ, ಅದೇ ನೋವು ಬಂದಿಲ್ಲ. ಅದಕ್ಕೆ ನಾವು ಅವ್ರು ಇವ್ರಿಗೆ ಹೇಳೋದಲ್ಲ, ನಾವು ಬರಬೇಕು, ಖುದ್ದಾಗಿ ಬರಬೇಕು, ನಾವು ಟ್ರೀಟ್ಮೆಂಟ್ ತಗೋಬೇಕು, ನಾವು ಅನುಭವಿಸ್ಬೇಕು. ಅವಾಗ ನಮ್ಗೆ ಅದ್ರ ಮಹತ್ವ ಏನಂತ ಗೊತ್ತಾಗುತ್ತೆ, ಇನ್ನೊಬ್ರಿಗೆ ಹೇಳಲಿಕ್ಕೂ ನಮಗೆ ಚೆನ್ನಾಗಿರುತ್ತೆ. ಈಗ ನಮಗೆ ಸ್ಟಾರ್ಟಿಂಗ್ ಬಂದಿರಲ್ಲ, ಒಂದ ನೋವು ಜಾಸ್ತಿ ಆಯ್ತು. ಹೌದು, ನೀವು ಥೆರಪಿ ಬಿಟ್ಟಿಲ್ಲ. ಇಲ್ಲ, ಈಗ ಹೊಸದಾಗಿ ಬಂದವ್ರು ಎದುರ್ಕೊಂತಾರೆ ನೋವು ನಮ್ಮ ಜಾಸ್ತಿ. ಫ್ರೆಂಡ್ ಬಿಟ್ಟಿಲ್ಲ ನನಗೆ. ಹಾಗೆ ನಮಗೆ ಆದ ಅನುಭವನ ನಾವು ಇನ್ನೊಬ್ಬರಿಗೆ ಹೇಳಬೇಕು, ಮನೇಲೂ ಹೇಳಬೇಕು. ಯಾಕಂದರೆ ನಾವು ಒಬ್ಬರೇ ಚೆನ್ನಾಗಿರೋದಲ್ಲ, ಎಲ್ಲರೂ ಚೆನ್ನಾಗಾಗಬೇಕು. ಇಲ್ಲಿರೋರೆಲ್ಲ ಫ್ರೆಂಡು, ನಾವೆಲ್ಲ ಆತ್ಮೀಯರು, ಫ್ರೆಂಡು. ಇಷ್ಟು ಒಳ್ಳೆ ಫ್ರೆಂಡ್ ತನ ನಾನು ಎಲ್ಲೂ ನೋಡಿಲ್ಲ.
ಯಾಕಂದರೆ ಎಲ್ಲಿ ನೋಡಿದ್ರು ಕಿರುಕು ಬೇಜಾರು ಮಾತುಗಳು ಇರುತ್ತೆ. ಇಲ್ಲಿ ಮಾತ್ರ ನಾವು ಇಲ್ಲೆಲ್ಲ ನಾವು ಸಣ್ಣ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗೋದು ಬರೋದು ತಿನ್ನೋದು ಆಡೋದು, ಅದು ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಏನು ಕಲ್ಮಶ ಇಲ್ಲ. ಇವ್ರನ್ನೆಲ್ಲ ನೋಡುವಾಗ ನನಗೆ ಒಳ್ಳೆ ಫ್ರೆಂಡ್ ಅನಿಸುತ್ತೆ. ನಮ್ಮ ಮನೆಯವರು ಬರ್ತಡೇ ಜನವರಿ 1 ನಾನು ಆಚರಿಸ್ಕೊಳ್ಳೋಣ, ನನಗಿಷ್ಟ ಇಲ್ಲ. ಇವ್ರದ್ದು ಮಾತ್ರ ಆಚರಿಸ್ತೀನಿ. ಈ ಸರಿ ಇಲ್ಲೇ ಬಂದು ನನಗಷ್ಟು ಖುಷಿ ಇದೆ. ಇಲ್ಲಿದ್ರೆ ನಾನು ಖುಷಿಪಟ್ಟು ಎಷ್ಟು ದಿವಸ ಆಯಿತು ಒಳ್ಳೆ ವಾತಾವರಣ ನೋಡಿ. ಅಷ್ಟು ಒಳ್ಳೆ ವಾತಾವರಣ ನಾನು ಇಲ್ಲಿ ನೋಡಿದ್ದೀನಿ, ತುಂಬ ಖುಷಿ ಆಯಿತು. ಆಮೇಲೆ ನಮ್ಮನೆಯವ್ರಿಗೆ ಹಾರ್ಟ್ ಆಪ್ರೇಷನ್ ಆದಾಗಿಂದ ಬೆನ್ನು ಶುರುವಾಗ್ಬಿಟ್ಟು, ಬೆನ್ನು ಬೇರೆ ಬೇರೆ ಮಾತ್ರೆಲ್ಲ ತಗೊತಾರೆ. ಆಮೇಲೆ ಅದ್ರ ಜೊತೆ ಕಾಲು ಶುರುವಾಗ್ಬಿಡ್ತು. ಇದರಿಂದ ಕ್ಯೂರ್ ಆಗುತ್ತೆ ಅಂತ 100 ಅಲ್ಲ 1000 ನನಗೆ ನಂಬಿಕೆ ಇದೆ. ಅವ್ರು ಚೆನ್ನಾಗಾಗ್ತಾರೆ, ಅವ್ರು ಚೆನ್ನಾಗಾಗಲಿ. ಎಷ್ಟೋ ಮಾತ್ರೆಗಳು ನಾನು ಪೇನ್ ಕಿಲ್ಲರ್ ಎಲ್ಲ ಕಡಿಮೆ ಮಾಡಿ ಬಂದಿದ್ದೀನಿ. ಇವ್ರು ಹೇಳ್ತಾರೆ ಪೇಯ್ನ್ ಇದೆ ಅಂತಾರೆ, ತೊಗೊಳ್ತೀನಿ ಅಂತಾರೆ. ಬೇಡ ಕಣ್ರಿ, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡಲಿ ನಾನು ಅಂತಾರೆ. ನೀವು ಕಾಲು ಹುರಿ ಅಂತಾರೆ, ಅದಕ್ಕೊಂದು ಮಾತ್ರೆ ತಗೊಳ್ತಾರೆ. ಇವೆಲ್ಲ ಕಡಿಮೆ ಮಾಡಿದ್ರೆ ತುಂಬಾ ಖುಷಿ. ಎಷ್ಟೋ ಅದರಿಂದ ಟ್ಯಾಬ್ಲೆಟ್ಸ್ ಬಿಡೋದ್ರಿಂದಲೇ ಎಷ್ಟೋ ಹೆಲ್ತ್ ಆಗಿಬಿಡುತ್ತೆ. ಅವ್ರಿಗಾಗಿ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ. ನಾನು ಬುಕ್ ಮಾಡಿದ್ರಿ ಇಲ್ಲೇ ಬರ್ಬೋದಾಗಿತ್ತು. ಇಲ್ಲೇ ಬರ್ಬೋದಾಯ್ತು ಅಂದರೆ ನನಗೆ ಕೆಲಸ ಬಿಡಬೇಕು ಅಂದ್ಕೊಂಡಿದ್ದೆ ಮೇಡಮ್. ನಾನು ಕೆಲಸ ಯಾಕಂದರೆ ಅಷ್ಟು ಪ್ರಾಬ್ಲಮ್ ಇತ್ತು ನನಗೆ. ಇಲ್ಲಿ ಬಂದು 5 ಡೇಸ್ಗೆ ನನಗೆ ನನಗೆ ಕ್ಯೂರ್ ಹಾಕ್ತೀನಿ, ನಾನು ಇಷ್ಟು ಬೇಗ ಇಷ್ಟು ರಿಸಲ್ಟ್ ಕೊಟ್ಟರೆ ಖಂಡಿತ ನಾನು ಚೆನ್ನಾಗಾಗ್ತೀನಿ, ನಾನು ಕೆಲ್ಸಕ್ಕೆ ಹೋಗ್ಬೋದು. ಇವತ್ತು ಬೆಳಗ್ಗೆ ಫೋನ್ ಬಂತು ಹಾಸ್ಪಿಟ್ಲಿಂದ, ಯಾವಾಗ ಬರ್ತೀರಾ ಸಿಸ್ಟ್ರೆ? ನಾನು ಹೇಳಿದೆ ನಾನು ಬ್ಯಾಟ್ ಬುಕ್ ಮಾಡಿದ್ದೀನಿ, ಬ್ಯಾಟು ಬಂದಿದ್ದ ತಕ್ಷಣ ನಾನು ಖಂಡಿತ ಬರ್ತೀನಿ ಅಂತ ಹಾಸ್ಪಿಟಲ್ ಎಲ್ಲರಿಗೂ ಇದ್ರ ಬಗ್ಗೆ ಹೇಳಿದೆ. ಆಮೇಲೆ ನಮಗೆ ಕೆಲವು ತಿಳುವಳಿಕೆ, ನನಗೆ ತಿಳುವಳಿಕೆ ಇರಲಿಲ್ಲ. ಇಲ್ಲಿ ಬಂದಾಗ ನೀರು ಯಾಕೆ ಕೊಡ್ತಾರೆ, ಅದು ಏನಿರ್ಬೋದು, ಇವ್ರು ಹೇಳಿದ್ರು ನನ್ನ ತಲೆಗೆ ಹೋಗಲಿಲ್ಲ ಅದು. ಆಮೇಲೆ ನಾನೇನು ಮಾಡಿದೆ, ರಾತ್ರಿ ನಿದ್ದೆ ಬಂದಿಲ್ಲ 1 ಗಂಟೆಲಿ, ಏನಕ್ಕೆ ಇರ್ಬೋದು ನೀರು, ಒಂದು ತಲೆಯಲ್ಲಿ ಹೋಗ್ಬಿಟ್ರೆ ಅದು ಆನ್ಸರ್ ಬೇಕು ನನಗೆ. ಆವಾಗ ನಾನು ಯೂಟ್ಯೂಬಲ್ಲಿ ತೆಗೆದೆ. ಆಲ್ಕಲೈನ್ ವಾಟರ್ ಅಂದರೆ ಎಲ್ಲ ಸೆಲೆಬ್ರಿಟಿಗಳು ಕುಡಿಯೋ ವಾಟರ್ ಅದು. ಒಂದು ಹಾರ್ಟು, ಮೈಂಡು, ಮೆಂಟಲು, ಬೋನ್ಸು, ಲಿವರು, ಕಿಡ್ನಿ ಎಲ್ಲ ಅದನ್ನು ಸ್ವಚ್ಛ ಮಾಡುತ್ತೆ. ನಾವು ಕುಡಿಯೋ ನೀರು ಗಲೀಜು ನೀರು, ಎಷ್ಟೋ ಕಡೆ ಮೀನುಗಳು ಸತ್ತೋಗಿರ್ತಾವೆ ನೋಡಿ ನೀರಲ್ಲಿ, ಅಷ್ಟು ಗಲೀಜು ನೀರು. ನಮ್ಗೆ ಏನು ಗಲೀಜು, ಇದು ಒಳ್ಳೇದು ಸಿಗ್ತಾನೆ ಇಲ್ಲ. ಹೇಳ್ಬೇಕು ಅಂದರೆ ಗಾಳಿನೂ ಸಿಗ್ತಾ ಇಲ್ಲ ಅನ್ಕೊತೀನಿ ನಾನು. ಇಲ್ಲಿ ನೀವು ಕೊಡ್ತಾ ಇರೋದು ಅಮೃತಕ್ಕೆ ಸಮಾನ ಅಂತ ತಿಳ್ಕೊತೀನಿ. ಸೆಲೆಬ್ರಿಟಿಗಳು ಕೋಟಿ ದುಡಿತಾರೆ, ಅವ್ರಿಗೆ 3 ಸಾವಿರ 4 ಸಾವಿರ ಲೆಕ್ಕಕ್ಕೆ ಬರಲ್ಲ. ಆದರೆ ನಮ್ಮ ಬಡವರಿಗೆ ಈಗ ಕೊಡ್ತಾ ಇದ್ದಾರೆ ಅಂದರೆ ಅವ್ರು ನಿಜವಾಗ್ಲೂ ಅವ್ರು ಸಂಸ್ಥೆ ಓಪನ್ ಮಾಡಿ ಕೊಟ್ಟರಿಗೆ ನಾವು ದೇವಸ್ಥಾನ ಕೊಡಬೇಕು. ಅದು ನಿಜವಾಗ್ಲೂ ನಾವು ಫ್ರೀಯಾಗಿ, ನಮಗೆ ಫ್ರೀಯಾಗಿ ಕೊಡೋದು ಯಾರು ಹೇಳ್ರಿ? ಅಪ್ಪ ಅಮ್ಮ ಕೂಡ ಅವರು ಅದಕ್ಕಿಂತ ಶ್ರೇಷ್ಠ ಅವರು. ಯಾಕಂದರೆ ಇಷ್ಟು ಜನಕ್ಕೆ ಫ್ರೀಯಾಗಿ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಎಲ್ಲಿ ಹೋದ್ರು 10 ರೂಪಾಯಿ ಏನೂ ಕೆಲಸಕ್ಕೆ ಬರಲ್ಲ. ಒಂದು ಹಾಸ್ಪಿಟ್ಲಿಗೆ ಹೋದರೆ 5 ಸಾವಿರ ಗ್ಯಾರಂಟಿ ಇಟ್ಕೊಂಡು ಹೋಗಬೇಕು. ಬ್ಲಡ್ ಟೆಸ್ಟಿಂದ ಅಲ್ಲಿ ಇಲ್ಲಿ, ಮತ್ತು ಅಲರ್ಜಿ ಆಗೋದು. ಮತ್ತು ನಮಗೆ ಕೇಳ್ತಾರೆ ಆಪರೇಷನ್ ಮಾಡಿಸ್ತೀವಿ, ಗ್ಯಾರಂಟಿ ಕೊಡಿಸ್ತೀವಿ ಸಿಸ್ಟ್ರೆ, ಏನು ಕೊಡಿಸ್ತೀನಿ ನಾನು? ಇಲ್ಲಿ ಬನ್ನಿ ನಾನು ಅಂದರೆ ನಾನು ಹಾಸ್ಪಿಟ್ಲಿಗೆ ಕೇವಲ ಮಾಡ್ತಾಯಿಲ್ಲ, ನಾನು ಡ್ಯೂಟಿ ಮಾಡ್ತಿದ್ದೀನಲ್ಲ, ಮಾಡ್ತಾಯಿಲ್ಲ. ಇಲ್ಲಿ ಬರ್ರಿ ಕರ್ಕೊಂಬರ್ತೀನಿ ನಾನು ಧೈರ್ಯದಿಂದ. ಯಾಕಂದರೆ ಮೆಡಿಷನ್ ಇಲ್ಲ, ಇಂಜೆಕ್ಷನ್ ಇಲ್ಲ, ಔಷಧಿ ಇಲ್ಲ, ಕ್ಯೂರ್ ಆಗುತ್ತೆ. ದಯವಿಟ್ಟು ಬನ್ನಿ, ನೀವು ತಗೊಳ್ಳಿ. ಯಾಕಂದರೆ ನಮಗಾಗಿ ಅವರು ಅಷ್ಟೊಂದು ನಮಗೆ ಫ್ರೀಯಾಗಿ ಕೊಡುವಾಗ ನಾವು ಅದ್ರ ಉಪಯೋಗ ತಗೊಳ್ಬೇಕು. ಖಂಡಿತ ನಾವು ಚೆನ್ನಾಗಾಗ್ತೀವಿ. ನಮ್ಮ ಮಕ್ಕಳಿಗೂ ಹೇಳಿ, ಅಕ್ಕಪಕ್ಕದೂ ಹೇಳಿ. ನಾವು ನಂಬಿದ್ರೆ ನಮ್ಮದವ್ರು ಯಾರಾದರೂ ನಂಬ್ತಾರೆ. ಫ್ರೆಂಡ್ಸ್ ಆಗಲಿ, ಮನೆಯವರಾಗಲಿ ನಮ್ಮದೇ ನಂಬ್ತಾರೆ. ಆಮೇಲೆ ನೀವು ಮ್ಯಾಟಿಗೆ ಹಾಕಿರೋ ಅಮೌಂಟು ಜಾಸ್ತಿ ಆಯಿತು, ಯಾಕೆ ತಗೋಬೇಕಂತ? ಯಾಕಂದರೆ ಮೇಡಮ್ ಕುತ್ಕೊಂಡಿದ್ದವನಿಗೆ ಕುಡ್ಕೊ ಒಂದು ಸಾಲದು. ನನ್ನ ಮನೇಲಿ ಕುತ್ಕೊಂಡು ಹುಷಾರಿದ್ರೆ ಎಷ್ಟು ಸಲ ತಿನ್ಬೋದು ಅದನ್ನ? ಆಯ್ತಾ, ಹೋಗ್ಲಿ, ಅದ್ರ ನಿಮ್ಗೆ ಒಳ್ಳೆ ತಗೋತೀವಿ. ಒಳ್ಳೆ ಹಾಕೊಂಡು ಕುತ್ಕೊಂಡು ಮನೇಲಿ ಸುಮ್ಮನೆ ಕುತ್ಕೊಂಡು ಅದನ್ನ ಏನು ಮಾಡಲಿ? ಪ್ರಯೋಜನ ಇಲ್ಲ ಅದು. ಅದನ್ನೇ ನಾವು ಹೆಲ್ತ್ಗೆ ಉಪಯೋಗಿಸ್ಕೊಂಡ್ರೆ, ನಾನು ನಿಜವೂ ಅನ್ಕೊತೀನಿ. ನಮ್ಮಮ್ಮ ನನ್ನ ಸಣ್ಣ ಹುಡುಗಿದ್ದಾಗ ಒಂದು ಹುಷಾರಿರಲಿಲ್ಲ. ಆಮೇಲೆ ನಂಗೆ ಹುಷಾರಿಲ್ಲ, ನನಗೆ ಯಾಕೆ ಇಲ್ಲ. ಅವಾಗ ನನ್ನ ತಲೆ ಹತ್ರ ಕುತ್ಕೊಂಡು ನೋಡಿದ್ರು. ನಾನು ಮ್ಯಾಟ್ಗೆ ಇದನ್ನ ನಮ್ಮಪ್ಪ ನಮ್ಮಂಗೆ ಹೋಲಿಸ್ತೀನಿ. ಅವರೇ ನಮ್ಮ ಮನೆಗೆ ಬರ್ತಾ ಇದ್ದಾರೆ ನಮ್ಮನ್ನು ಕಾಪಾಡಲಿಕ್ಕೆ. ಖಂಡಿತ ನಮ್ಮನ್ನು ಕಾಪಾಡ್ತಾರೆ. ಎಲ್ಲರೂ ನಂಬಿ ಸೇವೆ ನೀವೆಲ್ಲರೂ ಫ್ರೀಯಾಗಿ ಕೊಟ್ಟಿದ್ದಾರೆ ನಮಗೆ, ತಗೊಳ್ಳಿ. ನನಗೆ ನಿಜವಾಗ್ಲೂ ಅದೊಂದು ಮಿಷಿನ್ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಅದೊಂದು ಜೀವ ಇದೆ. ನಮ್ಮಪ್ಪ ನಮ್ಮಮ್ಮ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಅಂತ ನಾನು ತಿಳ್ಕೊತೀನಿ.
ಖುಷಿ ಪಡ್ತೀನಿ ಅಂದರೆ ತುಂಬ ಖುಷಿ ಪಡ್ತೀನಿ ನಾನು. ಅದು ದುಡ್ಡು ಖರ್ಚು ಮಾಡಿದೆ ಏನೋ ಒಂದು ಸಾಮಾನು ತರ್ತೀನಿ ಆ ಥರ ಇಲ್ಲ ನನಗೆ. ನಮ್ಗೆ ಅಪ್ಪ ಅಮ್ಮ ಬರ್ತಾರೆ ಅನ್ನೋದೇ ಖುಷಿ ಆಗ್ಬಿಟ್ಟಿದೆ ನಿಮ್ಮ ಮನೆಗೆ. ನೀವೆಲ್ಲ ದಯವಿಟ್ಟು ತಗೊಳ್ಳಿ, ಚೆನ್ನಾಗಿ ಕ್ಯೂರ್ ಆಗ್ತೀರಾ. ಒಂದು ದಿವಸ ಬಂದುಬಿಟ್ಟು ಅಯ್ಯೋ ಎಲ್ಲರೂ ಸಾಮಾನ್ಯ ಗೊತ್ತಿದ್ದ ಮಾತಾಡೋದೇ ನೆಗೆಟಿವ್, ಚೆನ್ನಾಗಾಗಲ್ಲ ಅಲ್ಲಿ ಸುಮ್ಮನೆ ಹಂಗೆ ಆಗಲ್ಲ. ಬನ್ನಿ ಕಣ್ಣಿಂದ ನೋಡಿ. ಇವಾಗ ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತೀರಾ ಡಾಕ್ಟ್ರು? ನಂಬಿತಾನೇ ಹೋಗೋದು. ಅದಕ್ಕೇನೆ ಒಂದು ಆನ್ಲೈನಲ್ಲಿ ಸಾಮಾನು ತರಿಸ್ಬೋದು ನಾವು, ಗ್ಯಾರಂಟಿ ಇಲ್ಲ ನಮಗೆ. ನಾವೇ ಸುಮಾರು ತರಿಸಿದ್ದೀವಿ, ಗ್ಯಾರಂಟಿ ಇಲ್ಲ. ಯಾರನ್ನ ಹುಡುಕೊಂಡು ಹೋಗೋಣ? ಇಲ್ಲಿ ಅಂದರೆ ನಮಗೆ ಗ್ಯಾರಂಟಿನೂ ಕೊಡ್ತಾರೆ. ಮತ್ತು ನಾವು ಬಂದು ಕೇಳ್ಬೋದು. ಇನ್ನೊಂದು ಸೇವೆ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿದೆ. ನಾನು ಇದು ಸಂಸ್ಥೆ ಓಪನ್ ಮಾಡಿರೋದು ಮಾತ್ರ ತುಂಬ ಕೈ ಎತ್ತಿ ಮುಗಿತೀನಿ, ಕೃತಜ್ಞತೆ ಹೇಳ್ತೀನಿ ನಾನು. ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ. ನಿಮ್ಮ ಪಕ್ಕದವ್ರಿಗೆ, ನೆಂಟರುಗಳಿಗೆ, ಮಕ್ಕಳಿಗೆ ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ಇದರಿಂದ ಸೈಡ್ ಎಫೆಕ್ಟ್ ಆಗಲಿ ಆಗಲಿ ರಿಯಾಕ್ಷನ್ ಆಗಲಿ ಏನೂ ಇಲ್ಲ. ಅದು ನೀರಂತೂ ಅಮೃತಕ್ಕೆ ಸಮಾನ. ಇದ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆನೆ, ಅಷ್ಟು ನನಗೆ ಇದ್ರ ಬಗ್ಗೆ ನಂಬಿಕೆ ಇದೆ, ಖುಷಿ ಆಗ್ತಾ ಇದೆ. ಇನ್ನೊಂದು ಕ್ವಶನ್ನು, ಇವ್ರು 30 ವರ್ಷದ ನರ್ಸ್ ಅಲ್ವಾ, ಮೆಡಿಸನ್ ಬಗ್ಗೆ ಕೇಳೋಣ. ಈಗ ತುಂಬ ನಾವು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ತೀವಿ. ತುಂಬ ಮೆಡಿಸನ್ ತಗೊಳ್ಳುವಾಗ ಏನು ತೊಂದರೆ ಆಗುತ್ತೆ ನಮಗೆ? ಇವಾಗ ನಾನೇ ಎಕ್ಸಾಂಪಲ್, ಬೇರೆ ಯಾರು ಬೇಡ, ನಾನು ನೋವಿಗೆ ಮಾತ್ರೆ ತಗೊತೀನಿ, ಕಡಿಮೆ ಆಗಲ್ಲ ತಗೊತೀನಿ. ಒಂದು ತಲೆನೋವು ಬಂದಿರುತ್ತೆ, ಇದು ನೋವು ತಗೊಳ್ತೀನಿ, ತಲೆನೋವು ಬಂದು ಎಕ್ಸಾಂಪಲ್ ತಲೆನೋವು ಕಡಿಮೆ ಆಗಿಲ್ಲ, ಅದಕ್ಕೆ ನನಗೆ ಗೊತ್ತಿದೆಯಲ್ಲ ಮತ್ತೊಂದು ತಗೊಳ್ತೀನಿ. ಇವರಿಗೆ ಹೇಳಿದ್ರೆ ನನ್ನ ತಲೆನೋವು ಬರ್ತಾರೆ, ಇವರೇ ಹೇಳಿದ್ರೆ ಇಂಥ ಮಾತ್ರೆ ತಗೊಳ್ತಾರೆ. ನನಗೆ ಅಷ್ಟು ಫಾಸ್ಟ್ ಆಗಿಬಿಟ್ಟಿದ್ದಾರೆ ನನಗಿಂತ. ಮನೆಯಲ್ಲಿ ಸಿಸ್ಟರ್ಗಳ ಮನೆಯಲ್ಲಿ ಯಾರು ಇರ್ತಾರೋ ಅವರೆಲ್ಲ ಡಾಕ್ಟರ್ ಬಿಡ್ತಾರೆ. ಇವರೇ ಹೇಳ್ತಾರೆ ನನಗೆ ಈ ಥರ ಮಾತ್ರೆ ತಗೋ ಅಂತ. ಅವಾಗ ಏನಾಗುತ್ತೆ? ಅದೇ ನೋವು ಮಾತ್ರೆ ತಗೊಂಡು ಏನಾಗುತ್ತೆ, ಹೊಟ್ಟೆ ಮುರಿ ಬರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಅವ್ರು ಇನ್ನೊಂದು ಮಾತ್ರೆ ತಗೋಬೇಕು. ಒಂದು ಸರಿ ಮಾಡಕ್ಕೆ ಇನ್ನೊಂದು ಮಾತ್ರೆ, ಅದು ಸರಿ ಮಾಡಕ್ಕೆ ಇನ್ನೊಂದು ಮಾತ್ರೆ. ಅದು ತಗೊಂಡು ಏನಾಗುತ್ತೆ, ಬಾಡಿಲಿ ನಮಗೆ ಎಫೆಕ್ಟ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಇವ್ರದ್ದೇ ತಗೊಳ್ಳಿ, ಕಾಲು ಉರಿ ಅಂತ ಫಸ್ಟ್ ಮೈ ನೋವು, ಅವಾಗ ಆಪರೇಷನ್ ಅಥವಾ ಮೈ ನೋವು ಬಿಡ್ತಾನೇ ಇಲ್ಲ, ಕಡಿಮೆ ಆಗಿಲ್ಲ ಇನ್ನೊಂದು ಕಾಲು ಉರಿ ಕಡಿಮೆ ಆಗಿಲ್ಲ, ಅದಕ್ಕೆ ಇನ್ನೊಂದು ಮಾತ್ರೆ. ಅದು ಕ್ಯೂರ್ ಆಯ್ತಾ? ಇಲ್ಲ. ಅವಾಗಿಂದನೂ ಮಾತ್ರೆ ಕಂಟಿನ್ಯೂ. ನನಗೆ ತಗೊಂಡಿರೋದ್ರಿಂದ ಖಂಡಿತ ಇವ್ರಿಗೆ ಕಾಲು ಉರಿ ಅದೆಲ್ಲ ಸೆಲೆಬ್ರೇಷನ್ ಮಾಡುತ್ತೆ ಬೆಡ್ಡೆಲ್ಲ. ಇನ್ನು ಗ್ಯಾರಂಟಿ ಎಷ್ಟೋ ಮಾತ್ರೆಗಳು ಕಡಿಮೆ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಮೆಡಿಸನ್ ಇಲ್ಲ, ಇಂಜೆಕ್ಷನ್ ಇಲ್ಲ, ನ್ಯಾಚುರಲ್ ಪಚೆಗಳಲ್ಲಿ ಥೆರಪಿ ಕೊಡ್ತಾ ಇದ್ದೀವಿ, ಜೇಡ್ ವಾಟರ್ ಕುಡಿತಾ ಇದ್ದೀವಿ. ನಿಜವಾಗ್ಲೂ ನನಗೆ ನಾನು ಏನು ಹೇಳ್ತೀನಿ, ದೇವರು ಕೊಟ್ಟ ವರ ಇದು ಅಂತ ತಿಳ್ಕೊತೀನಿ ನಾನು. ಇದು ನಮಗೆ ಮುಂಚೆನೇ ಗೊತ್ತಾಗಿದ್ರೆ ನಮಗೆ ಪ್ರಾಬ್ಲಮೇ ಆಗ್ತಿರಲಿಲ್ಲ. ಎಲ್ಲರೂ ಬನ್ನಿ ತಗೊಳ್ಳಿ, ನಿಜವಾಗ್ಲೂ ಇದನ್ನ ನಂಬಬಹುದು. ನಮ್ಮ ಅಪ್ಪ ನಮ್ಮಮ್ಮನ ಹೇಗೆ ನಾವು ನಂಬ್ತೀವೋ ಹಾಗೆ ಇದನ್ನ ನಂಬೋದು. ಈ ಸಂಸ್ಥೆ ಓಪನ್ ಮಾಡಿದವ್ರಿಗೆ ತುಂಬ ತುಂಬ ಧನ್ಯವಾದ ಮತ್ತು ಕೃತಜ್ಞತೆ ಸಲ್ಲಿಸಬೇಕು ನಾವು. ಹೇಳಿದ್ರು ಕಡಿಮೆನೇ ಇದ್ರ ಬಗ್ಗೆನೇ. ಹಬ್ಬ ಬಂದು ಅಮ್ಮ ಏನಂದ್ರೆ 5 ದಿನ 3 ದಿನ ಬಂದ್ರಲ್ವಾ, ಬಂದು 3 ದಿನಕ್ಕೆ ಬುಕ್ ಮಾಡ್ತಾರೆ. ಬುಕ್ ಮಾಡಿದಾದ್ಮೇಲೆ ಅಪ್ಪನ ಕರ್ಕೊಂಡ್ಬರ್ತಾರೆ. ಅಪ್ಪ ಹೆಂಗೆ ಅಂತ ಹೇಳಿದ್ರೆ, ಒಂದಿನ ಥೆರಪಿ ಮಾಡಿ ಅಮ್ಮ ಬಂದಿಲ್ಲ ಅಂದ್ರೆ ಅಪ್ಪ ಒಂದು ಟೈಮ್ಗೆ, ಅಮ್ಮ ಒಂದು ಟೈಮ್ಗೆ. ಸೂರ್ಯವಂಶ ಫಿಲಮ್ ನೋಡಿದಿರಲ್ವಾ, ಅವ್ರ ಮಗನ ನೋಡಕ್ಕೆ ಅಮ್ಮ ಬಚ್ಚಿಕೊಂಡು ಹೋಗ್ತಾರೆ, ಅಪ್ಪ ಬಚ್ಚಿಕೊಂಡು ಮಾಡ್ತಾರೆ. ಹಂಗೆ ಇವ್ರು ಹೋದ್ಮೇಲೆ ಅವ್ರು ಹೋದ್ಮೇಲೆ ಇವರು ರೆಗ್ಯುಲರ್ ಆಗಿ ಈ ಥರ ಥೆರಪಿ ಬರ್ತಾ ಇದ್ದಾರೆ. ಅವ್ರಿಗೆ ಏನು ಅನುಭವ ಆಗಿದೆ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ. ನಮಸ್ತೆ ಅಪ್ಪ. ಎಲ್ಲ ಅಪ್ಪ ಅಮ್ಮಂದಿರಿಗೆ ನಮಸ್ಕಾರಗಳು.